ಸಿಂಹರಾಶಿ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಸರಿಯಾಗಿರದಲ್ಲೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಆಯಾ ಸಂದರ್ಭದಲ್ಲಿ ಆಯಾ ದಿನಕ್ಕನುಗುಣವಾದಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಬಿಟ್ಟರೆ ಯಾವುದೇ ಸಮಸ್ಯೆಗಳು ಆಗದೇ ಇರತಕ್ಕಂಥದ್ದು. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಬಹುದು, ಜಾಗ್ರತೆ ಇರಲಿ. ಮೋಸ ಹೋಗುವಂಥದ್ದು ಅಥವಾ ಹಣವನ್ನು ಹೆಚ್ಚು ಕೊಟ್ಟು ಕೊಂಡುಕೊಂಡು ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು, ಬೇಸರ ಮಾಡಿಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮನೆಯವರ ಸಲಹೆ ಸಹಕಾರ ಪ್ರತಿಯೊಂದಕ್ಕೂ ಕೂಡ ಅಗತ್ಯ. ಮನೆಯವರು ನಿಮಗೆ ಸಹಕರಿಸಲಿಲ್ಲ, ಮನೆಯವರ ಸಲಹೆಯನ್ನು ನೀವು ಸ್ವೀಕರಿಸಲಿಲ್ಲ ಅಂತಾದಾಗ ಕೆಲವು ವಿಚಾರಗಳಲ್ಲಿ ಕಷ್ಟವಾದೀತು. ಅಜೀರ್ಣದಂತಹ ಸಮಸ್ಯೆಗಳು ಕೂಡ ನಿಮಗೆ ಕಾಡಬಹುದು. ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿ, ಉದ್ಯೋಗ ವ್ಯವಹಾರದ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಅತಿಯಾದಂತಹ ಶ್ರಮ, ದೇಹಾಲಸ್ಯ, ಕೆಲಸದ ಒತ್ತಡ ಇವೆಲ್ಲವೂ ಕೂಡ ನಿಮ್ಮನ್ನು ಏನೋ ಒಂದು ರೀತಿಯ ಕಷ್ಟಕ್ಕೆ ಸಿಕ್ಕಿಸುವಂಥದ್ದಾಗತ್ತೆ. ಎರಡನೇ ಮದುವೆಯನ್ನು ಮಾಡಿಕೊಂಡವರಿಗೆ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು. ಮನೆಯಲ್ಲಿ ವಾಗ್ಯುದ್ಧ, ನಾನು ಹೇಳಿದ್ದೇ ಸರಿ ಅನ್ನುವಂತಹ ವಾದ ಇತ್ಯಾದಿಗಳಿಂದ ಮನಸ್ತಾಪಕ್ಕೆ, ಜಗಳಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ಸಮಾಜದ ಕೆಲವು ಕೆಲಸಗಳಿಗೆ ನೀವು ಪರಿಪೂರ್ಣವಾಗಿ ಸಹಕರಿಸ್ತಕ್ಕಂಥದ್ದು. ಆರ್ಥಿಕವಾಗಿ ಸಮಾಧಾನವಾಗಿರತಕ್ಕಂತಹ ದಿವಸ ಇದು. ಯಾವುದೇ ರೀತಿಯ ತೊಂದರೆ ಇಲ್ಲಪ್ಪ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಸಮಾಧಾನವನ್ನು ಪಟ್ಕೊಳ್ತಕ್ಕಂತಹದ್ದಾಗತ್ತೆ. ಕೈ ಹಾಕಿದಂತಹ ಕೆಲಸಗಳಲ್ಲಿ ಜಯ ನಿಮ್ಮದಿರುತ್ತೆ. ಬಡ್ತಿಗೆ ಅವಕಾಶಗಳಾಗತ್ತೆ. ಯಾವುದೋ ಒಂದು ಪ್ರಮೋಷನ್ನು ಅಥವಾ ಇನ್ನೊಂದು ಸ್ಥಾನಮಾನಗಳು ಹೆಚ್ಚಾಗ್ತಕ್ಕಂಥದ್ದು, ಗೌರವ ಹೆಚ್ಚಾಗುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಒದಗಿ ಬರಬಹುದಾದಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ ವ್ಯಾಪಾರದಲ್ಲಿ ಏನೋ ಒಂದು ರೀತಿಯ ನಷ್ಟ ಅಥವಾ ಹಿನ್ನಡೆ ಆಗತ್ತೆ ಅನ್ನುವಂತಹ ಭಯ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡುವಂತಹ ದಿವಸ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನೋ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು. ವ್ಯಾಪಾರದ ವೃದ್ಧಿಗೆ, ವ್ಯಾಪಾರ ಬೆಳವಣಿಗೆ ಆಗೋದಕ್ಕೆ ಹೊಸ ಮಾರ್ಗವನ್ನು ಕಂಡು ಹಿಡ್ಕೊಳ್ತೀರಿ. ಅದು ನಿಮಗೆ ಒಂದಷ್ಟು ಧೈರ್ಯವನ್ನು, ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸಮಸ್ಯೆ, ಅದರಲ್ಲೂ ಗಂಟಲು ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು. ಆ ರೀತಿ ಗಂಟಲು ನೋವಿಗೆ ಸಮಸ್ಯೆ ಇದ್ದಾಗ ಸರಿಯಾದಂತಹ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಕೆಲವರಿಗೆ ಮಾತು ಅಥವಾ ಸಂಗೀತ ಅಥವಾ ವೇದ ಪಠನ ಅಥವಾ ಇನ್ಯಾವುದೋ ಪ್ರವಚನ ಇದೇ ಮುಖ್ಯವಾಗಿ ಇಟ್ಟುಕೊಂಡು ಅದರ ಅವಲಂಬನೆಯಲ್ಲಿದ್ದಂಥವರಿಗೆ ಈ ರೀತಿ ಸಮಸ್ಯೆಗಳಾದಾಗ ದೊಡ್ಡ ಹೊಡೆತ ಬೀಳ್ತಕ್ಕಂಥದ್ದಾಗತ್ತೆ. ಮುಂಜಾಗ್ರತೆ ಇರಲಿ ಎನ್ನುವಂಥದ್ದು. ಹಣದ ವಿಚಾರದಲ್ಲಿ ಮನಸ್ತಾಪವನ್ನು ಮಾಡ್ಕೊಳ್ತೀರಿ, ಅದು ಬೇಡ. ದುಡ್ಡಿಗೋಸ್ಕರವಾಗಿ ಜಗಳವನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಶಿವಮಂತ್ರವನ್ನು ಓಂ ನಮಃ ಶಿವಾಯ ಎಂಬುದಾಗಿ 108 ಬಾರಿ ಪಠನೆ ಮಾಡಿ ಆ ಶಿವ ರುದ್ರ ನಿಮಗೆ ಎಲ್ಲವನ್ನೂ ಕೂಡ ಸರಿದೂಗಿಸಲಿ ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಆಸೆ ಈಡೇರತಕ್ಕಂತಹ ದಿವಸವಾಗುತ್ತೆ. ಉತ್ತಮವಾದಂತಹ ಸಮಯ, ಶುಭವಾದಂಥದ್ದು, ಲಾಭವಾದಂಥದ್ದು ಎಲ್ಲವನ್ನೂ ಕೂಡ ನೋಡೋದಕ್ಕೆ ಅವಕಾಶಗಳಾಗತ್ತೆ. ಶಿಕ್ಷಣ ಮತ್ತು ರಾಜಕೀಯ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಜಯ ಅಥವಾ ಶುಭವಾಗುವಂಥದ್ದು, ಯಶಸ್ಸು ಸಿಕ್ಕುವಂಥದ್ದಾಗತ್ತೆ. ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕಾಣ್ತೀರಿ. ಸಾಂಸಾರಿಕವಾದಂತಹ ಏನೋ ಒಂದು ಸಾಮರಸ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಿದೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಬೋದು, ಇದರ ಬಗ್ಗೆ ಜಾಗ್ರತೆ ಇರಲಿ. ಆತ್ಮಗೌರವ ಎಲ್ಲಿ ಕಡಿಮೆ ಆಗುತ್ತೆ ಅದು ಬಹಳ ತೊಂದರೆಗೆ ಕಾರಣವನ್ನು ಮಾಡುತ್ತೆ ಸ್ವಾಭಿಮಾನ ಇದ್ದವರಿಗೆ. ಹಾಗಾಗಿ ಎಲ್ಲಿ ಆತ್ಮಗೌರವಕ್ಕೆ ಧಕ್ಕೆ ಅಥವಾ ಅವಮಾನ ಅನ್ನುವಂಥದ್ದಾಗತ್ತೆ ಅಂತಹ ಜಾಗದಿಂದ, ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾದಂಥದ್ದು. ಮೇಲಧಿಕಾರಿಗಳ ಸಹಾಯವನ್ನು ಕೇಳಬೇಕಾಗಬಹುದು, ಅದರಿಂದ ನಿಮಗೆ ಅನುಕೂಲ ಇದೆ. ದೊಡ್ಡವರು, ಹಿರಿಯರು ಯಾರಾದರೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು. ನಾರಾಯಣ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ.